ರಾಯಚೂರು ಜಿಲ್ಲೆಯ ಲಿಂಗಸುಗೂರು ತಾಲೂಕಿನ ಮುದಗಲ್ ಪಟ್ಟಣದಲ್ಲಿ ಇಂದು ಸಂಪೂರ್ಣ ಬಂದ್ಗೆ ಭಾರೀ ಬೆಂಬಲ ವ್ಯಕ್ತವಾಗಿದೆ. ಮುದಗಲನ್ನು ತಾಲೂಕು ಕೇಂದ್ರವನ್ನಾಗಿ ಘೋಷಿಸಬೇಕು, ಕೋಟೆ ಉತ್ಸವ ಆಯೋಜನೆ, ಶಾಶ್ವತ ಕುಡಿಯುವ ನೀರು ಯೋಜನೆ ಜಾರಿಗೆ ತರಬೇಕು ಎಂಬ ಬೇಡಿಕೆಗಳೊಂದಿಗೆ ವಿವಿಧ ಸಂಘಟನೆಗಳ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಗಿದೆ. ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಪ್ರತಿಭಟನಾ ರ್ಯಾಲಿ ನಡೆಸಿದ ಮುಖಂಡರು ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ಬಂದ್ ಹಿನ್ನೆಲೆಯಲ್ಲಿ ಎಲ್ಲಾ ಅಂಗಡಿ ಮುಂಗಟ್ಟುಗಳು ಸಂಪೂರ್ಣವಾಗಿ ಮುಚ್ಚಿದ್ದವು. ಸಾರಿಗೆ ಬಸ್ಸುಗಳು ಸಂಚಾರ ನಡೆಸದ ಕಾರಣ ರಸ್ತೆಗಳು ಬೀಕೋ ಎನ್ನುತ್ತಿದ್ದವು. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ಇಲಾಖೆ ಸೂಕ್ತ ಬಂದೋಬಸ್ತ್ ಒದಗಿಸಿದೆ. ವರದಿ ಶಂಕರ್ ಪವಾರ್. 7 ಕಿಲೋಮೀಟರ್ ಉದ್ದ ಇರತಕ್ಕಂಥ ಉತ್ಸವ ಆಗಬೇಕು ಅನ್ನೋದು ಪುಣ್ಯ ಈ ಬೇಡಿಕೆ ಸಲುವಾಗಿ ಹೋರಾಟ ಮಾಡಬೇಕು ಅಂತ ಹೇಳಿ ಅವರು ಸಲಹೆಗಳನ್ನು ನಮಗೆ ನೀಡಿದ್ದು. ಅದರ ಪ್ರಕಾರ ನಾವು ಕಳೆದ 19 ವರ್ಷಗಳಿಂದ ಈ 3 ಬೇಡಿಕೆಗಳ ಮೇಲೆ ಹೆಚ್ಚು ಒತ್ತು ಕೊಟ್ಟು ಹೋರಾಟ ಮಾಡ್ತಾ ಬಂದಿದ್ದೇವೆ. ಆ ಪ್ರಾರಂಭದ ದಿನಗಳಲ್ಲಿ ಮುದಗಲ್ ತಾಲೂಕು ಮಾಡಬೇಕು, ಮುದಗಲ್ ಬಂದ್ ಮಾಡಬೇಕು ಅಂತೇಳಿ ನಾವು ಏನು ಹೋರಾಟ ಪ್ರಾರಂಭ ಮಾಡಿದ್ದೀವಿ. ಆವಾಗ ಸ್ವಲ್ಪ ಜನ ಹೇಳಿದ್ರು, ಇವರು ಹುಚ್ಚಿಡ್ಬೇಕು ಇವ್ರಿಗೆ ಹೋರಾಟ ಮಾಡೋರಿಗೆ ಅಂತ ಹೇಳಿದ್ರು. ನಾನೇನಂದ್ರೆ ಹುಚ್ಚರು ಮಾಮೂಲಿ ಹುಚ್ಚರಲ್ಲ, ನಾವು ಮಹಾ ಹುಚ್ಚರು ಅಂತಂದೆ. ಯಾಕಂದ್ರೆ ಕೆಲವೊಬ್ಬರಿಗೆ ಕುಡಿಯೋ ಹುಚ್ಚು ಅಂತ, ಕೆಲವೊಬ್ಬರಿಗೆ ಆಸ್ತಿ ಮಾಡುವ ಹುಚ್ಚು, ಕೆಲವೊಬ್ಬರಿಗೆ ವ್ಯಾಪಾರ ಮಾಡುವ ಹುಚ್ಚು, ಕೆಲವೊಬ್ಬರಿಗೆ ರಿಯಲ್ ಎಸ್ಟೇಟ್ ಮಾಡುವ ಹುಚ್ಚು, ಕೆಲವೊಬ್ಬರಿಗೆ ಡ್ರೈವಿಂಗ್ ಮಾಡುವ ಹುಚ್ಚು. ಆದ್ರೆ ನಮ್ಗೆ ಇರೋ ಹುಚ್ಚು ಏನಪ್ಪ ಅಂದ್ರೆ ಮುದಗಲ್ ತಾಲೂಕು ಮಾಡುವ ಹುಚ್ಚು, ಮುದಗಲ್ ಜನರಿಗೆ ಶಾಶ್ವತ ಕುಡಿಯುವ ನೀರು ಕೊಡುವಂತಹ ಹೋರಾಟ ಮಾಡುವಂತಹ ಹುಚ್ಚು. ಇದು ನಮ್ಮ ಹುಚ್ಚುತನ. ಇರಲಿ, ಹುಚ್ಚರು ಆಲೋಚಿಸಿಲ್ಲ ನಾವು. ಆದ್ರೆ ನಿರಂತರ ಹೋರಾಟ ಮಾಡ್ತಾ 19 ವರ್ಷದಿಂದ ನಮ್ಮ ದಲಿತರ ಸಂಘಟನೆ ನಮ್ಮ ಶರಣಪ್ಪ ಕಟ್ಟಿಯವರು ನಾವು ಸೇರ್ಕೊಂಡು 19 ವರ್ಷಗಳಿಂದ ನಾವು ಮುದಗಲ್ ತಾಲೂಕು ಆಗ್ಬೇಕು ಅನ್ನೋ ಮಾತನ್ನು ಮುಂದಿಟ್ಟುಕೊಂಡು ಯಾವಾಗಲೂ ಹೋರಾಟದಲ್ಲಿ ಮುಂದಿದ್ದೀವಿ. ಇಂಥ ಹೋರಾಟಗಳು ಈಗ 9 ಬಾರಿ ಕರ್ನಾಟಕ ರಕ್ಷಣಾ ವೇದಿಕೆ ನೇತೃತ್ವದಲ್ಲಿ 9 ಬಾರಿ ಮುದಗಲ್ ಬಂದ್ ಮಾಡಿದ್ದೀವಿ. ಇದು 10ನೇ ಬಾರಿ ನಾವೆಲ್ಲರೂ ಸೇರ್ಕೊಂಡು ಮಾಡ್ತಾ ಇರೋದು. ಈಗ ಜನರಿಗೆ ಏನಾಗಿತ್ತು ಅಂದ್ರೆ ಇವ್ರು ಮಾಡೋರೇ ಮಾಡ್ತಾರ ಹೋರಾಟ, ಅವ್ರಿಗಷ್ಟೇ ಬೇಕು. ಇದು ನಮ್ದು ಏನೂ ಲಾಭ ಇಲ್ಲ, ಇದು ಹೋರಾಟಗಾರರಿಗೆ ಏನೂ ಲಾಭ ಇಲ್ಲ. ಸಮಯ ವ್ಯರ್ಥ, ನಮ್ದು ದುಡ್ಡು ವ್ಯರ್ಥ, ಎಲ್ಲ ವ್ಯರ್ಥ. ಒಂದ್ ಮಾತನ್ನು ಹೇಳಿದ್ರು ನಮ್ಗೆ ಅಭಿನಂದನ ಸಾಹೇಬರು, ಮಸ್ಕಿಯಲ್ಲಿ